ಇವತ್ತು ನನ್ನ ಜೊತೆ ನನ್ನ ಪಾಡ್ಕಾಸ್ಟಲ್ಲಿ ಆ್ಯಕ್ಟರ್, ಡೈರೆಕ್ಟರ್, ಎಡಿಟರ್ ನಾಗೇಂದ್ರ ಅರಸ್. ಏಟು ಎದುರೇಟು ಅದೆಲ್ಲ ನೋಡಾದ್ಮೇಲೆ ನಮ್ಮ ಡ್ಯಾಡಿ ಮನೆಗೆ ಬಂದ ತಕ್ಷಣ ನಾನು ನಮ್ಮ ಅಜ್ಜಿಗೆ ಹೇಳಿ, ಬೇಡ ಬಿಟ್ಬಿಡ ಅಮ್ಮ, ಬೇಡ ಮಕ್ಳನ್ನ ಕೊಲೆ ಮಾಡ್ತಾನೆ, ಬೇಡ ತೋರಿಸ್ಬ, ಮನೆಗೆ ಬಿಟ್ಬಿಡ, ಈ ರೀತಿ ಎಲ್ಲ. ರಕ್ತದ ತೋಡ ಹಾಕಿರೋ ಈ ಕೈಗೆ ಬೇಡಿ ತೋರ್ಸೋ ಗಂಡು ಯಾರು ಹುಟ್ಟಿಲ್ಲ. ಎಲ್ಲ ಥರ ಸ್ಟಾರ್ ಹೋಟ್ಲು ಅಂದರೆ ಸ್ಟಾರ್ ಹೋಟ್ಲು, ಇಲ್ಲಾಂದರೆ ರೋಡ್ ಹೋಟ್ಲು, ಎಲ್ಲದಕ್ಕೂ ಸಹಿ. ನಾವು ಯೋಚನೆ ಇರಲಿಲ್ಲ, ನಾನು ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಇತ್ತು ಒಂದು ಟೈಮು. ಆಮೇಲೆ ಸ್ವಲ್ಪ ಹೋಗ್ತಾ ಹೋಗ್ತಾ ನಾನು ಪೊಲೀಸ್ ಆಫೀಸರು ಇಲ್ಲ ಮಿಲ್ಟ್ರಿ ಆಫೀಸರ್ ಆಗಬೇಕು ಅಂತ ಬಂತು. ಈಗ ಅದೇ ಡೂಪ್ಲಿಕೇಟ್ ಪೊಲೀಸ್ ಆಗಿದ್ದೀನಿ. ಇವನು ನಾಗಿ, ಡೂಪ್ಲಿಕೇಟ್ ದಂಧೆಲಿ ಶೆಟ್ಟಿ ಪಾರ್ಟ್ನರ್. ಫಸ್ಟ್ ಪಿ ಯು ಸಿ ಫಸ್ಟ್ ಪಿ ಯು ಸಿಗೆ ಯಾರು ಏನು ಕೊಡ್ತಾರೆ ಚಾನ್ಸು? ಅದು ಅಲ್ಲ, ಅವಾಗ ಇನ್ನೂ ಪೀಚ್ ಥರ ಇರ್ತಿದ್ದೆ. ಎಷ್ಟು ಪವರ್ ಇದೆಯಾ ಒಬ್ಬ ಎಡಿಟ್ರಿಗೆ ಅಂದರೆ ಸುಮ್ಮನೆ ಕತ್ತರಿಸಿ ಬಿಸಾಕೋದಲ್ಲ, ವ್ಯಾಲ್ಯೂಬಲ್ ಆಗಿ ಕರೆಕ್ಟಾಗಿ ಜಡ್ಜ್ಮೆಂಟ್ ಇರಬೇಕು. ಇದು ಅಂತ ಯಾಕಂದರೆ ಅವ್ರ ಕಲ್ಪನೆಯಲ್ಲಿ ಎಲ್ಲ ತೊಗೊಂಬಂದಿರ್ತಾರೆ. ಗುಡ್ ಕೈ ತಗೊಂಬ ಅಂದರೆ ತಲೆನೇ ತಂದ್ಬಿಟ್ಯಾ, ವೆರಿ ಗುಡ್. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್ ಕುಮಾರ್. ಇವತ್ತು ನನ್ನ ಜೊತೆ ನನ್ನ ಪಾಡ್ಕಾಸ್ಟಲ್ಲಿ ಆ್ಯಕ್ಟರ್, ಡೈರೆಕ್ಟರ್, ಎಡಿಟರ್, ಇದು ಮೂರು ನನಗೆ ಗೊತ್ತಿರೋದು. ಅದು ಬಿಟ್ಟು ಇನ್ಯಾವ್ದು ಕ್ಷೇತ್ರಗಳಲ್ಲಿ ಇನ್ಯಾವ್ಯಾವ ಕಲೆಗಳಿದಾವೋ ಗೊತ್ತಿಲ್ಲ. ಸೊ ನಾಗೇಂದ್ರ ಅರಸ್, ಹಿರಿಯ ಕಲಾವಿದ, ದಿವಂಗತ ಸುಂದರ ಕೃಷ್ಣ ಅರಸ್ ಅವರ ಮಗ, ಎಲ್ಲ ಕ್ಷೇತ್ರಗಳಲ್ಲೂ ಗುರುತಿಸ್ಕೊಂಡಿರುವಂಥವ್ರು. ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ತಮ್ಮ ಕೈಚಳಕ ತೋರಿಸಿರುವಂಥವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಹೆಚ್ಚಾಗಿ ಈ ಮೂರು ಹೇಳಿದ್ರಲ್ಲ, ಅದ್ರ ಜೊತೆ ಇನ್ನೊಂದು ಡೈರೆಕ್ಟ್ರು, ನಿಮ್ಮ ಸ್ನೇಹಿತರು ಆ್ಯಂಡ್ ಸ್ನೇಹಿತರ ಜೊತೆಗೆ ಇನ್ನೊಂದು ಕಾಮನ್ ಹೇಳಬೇಕು ಅಂತ ಕೇಳ್ತಾ ಇದ್ದೆ. ನೀವು ಎಡಿಟರ್ ಆಗಿ ಫಸ್ಟ್ ಸಿನಿಮಾ ಮೆಜೆಸ್ಟಿಕ್ ದರ್ಶನ್ ಅವ್ರದ್ದು, ಆ್ಯಂಡ್ ನನ್ನ ಫಸ್ಟ್ ಸಿನಿಮಾ ಎಡಿಟರ್ ಕೂಡ ಅವರು. ಕಾಮನ್ ಫ್ಯಾಕ್ಟರ್. ಎಸ್ ಸರ್, ಹೇಗಿದ್ದೀರಾ? ಸೂಪರ್ ನೋಡಿ, ಹೇಗಿದ್ದೀನಿ, ಆರಾಮ. ಖುಷಿ ಆಗುತ್ತೆ ಯಾವಾಗ ಸಿಕ್ಕಿದ್ರು. ನಿಮ್ಮ ತಂದೆಯವ್ರ ಸಿನಿಮಾಗಳು ನಾನು ಬಳದು ಸಾಕಷ್ಟು ನೋಡಿದ್ದೆ. ಒಂದು ಭಯ ಇತ್ತು ಅವ್ರು ನೋಡಿದಾಗ. ನೋಡ್ತಾ ಇದ್ದಿದ್ದೆ ಟಿ ವಿಲಿ, ಥಿಯೇಟರ್ಲೆಲ್ಲ ನೋಡಿದ್ರೆ ಅವ್ರ ಒಂದು ಮ್ಯಾನರಿಸಮ್ಮು, ವಜ್ರಮುನಿಯವ್ರನ್ನ ಬಿಟ್ಟರೆ ಒಂಥರ ಭಯ ಹುಡಿಸ್ತಾ ಇದ್ದಿದ್ದು ನಿಮ್ಮ ತಂದೆಯವ್ರ ಪಾತ್ರಗಳು. ಬಟ್ ನೀವು ಸಿಕ್ಕಿದಾಗೆಲ್ಲ ಭಯನೇ ಆಗಲ್ವಲ್ಲ ಸರ್? ನಗ್ನಗ್ತಾನೆ ಇರ್ತಾರೆ ಯಾವಾಗಲೂ, ಏನೋ ಒಂದು ತಮಾಷೆ ಮಾಡ್ಕೊಂಡು ಇದು ಮಾಡಿಕೊಂಡು. ಯಾಕಂದರೆ ನಾವು ಆ ಥರ ವಿಲನ್ ಆಗಿ ಇನ್ನೂ ನನಗೆ ಅಂಥ ಅವಕಾಶಗಳು ಸಿಕ್ಕಿಲ್ಲ, ಬರೀ ಪೊಲೀಸೇ ಸಿಕ್ಕಿದೆ. ಹಾಗಾಗಿ ಪೊಲೀಸು ಅಂದ ತಕ್ಷಣ ಒಂದು ಸ್ಟ್ರಿಕ್ಟ್ನೆಸ್ ಇರುತ್ತಲ್ಲ, ಒಂದು ಆ ರೀತಿ ಇಲ್ಲ, ಭಯ ಬಿಡ್ತಾರೆ. ಬಟ್ ಒರಿಜಿನಲ್ ಪೊಲೀಸ್ಗೂ ನಾನು ಈ ಡೂಪ್ಲಿಕೇಟ್ ಪೊಲೀಸ್ಗೂ ಡಿಫ್ರೆನ್ಸ್ ಇರುತ್ತಲ್ಲ, ಹಂಗೆ. ನಿಮಗೆ ನಿಮ್ಮ ತಂದೆಯವ್ರು ನೋಡಿದ್ರೆ ಭಯ ಇರ್ತಿತ್ತು ಸರ್ ಚಿಕ್ಕ ವಯಸ್ಸಲ್ಲಿ? ಇಲ್ಲ, ಯಾಕಂದ್ರೆ ಗೊತ್ತಿತ್ತಲ್ಲ ನಮಗೆ, ನಾವು ಆ ಪಾತ್ರದಲ್ಲಷ್ಟೇ ಅವರು ಆ ರೀತಿ ಇರೋರು. ಚಿಕ್ಕ ವಯಸ್ಸಲ್ಲಿ ಕೆಲವೊಂದೆರಡು ಸಿನಿಮಾ ನೋಡಾದ್ಮೇಲೆ ಭಯ ಆಗೋದು. ಏಟು ಎದುರೇಟು ಅದೆಲ್ಲ ನೋಡಾದ್ಮೇಲೆ ನಮ್ಮ ಡ್ಯಾಡಿ ಮನೆಗೆ ಬಂದ ತಕ್ಷಣ ನಾನು ನಮ್ಮ ಅಜ್ಜಿಗೆ ಹೇಳಿ, ಬೇಡ ಬಿಟ್ಬಿಡ ಅಮ್ಮ, ಬೇಡ ಮಕ್ಳನ್ನ ಕೊಲೆ ಮಾಡ್ತಾನೆ, ಬೇಡ ತೋರಿಸ್ಬ, ಮನೆಗೆ ಬಿಟ್ಬಿಡ, ಈ ರೀತಿ ಎಲ್ಲ. ಅಂದರೆ ಅಷ್ಟು ಪರಿಣಾಮ ಬೀರಿತ್ತು, ಅಂದರೆ ಆ ಥರ ಆ್ಯಕ್ಟ್ ಇರೋದು ಎಫೆಕ್ಟಿವ್ ಆಗಿ. ಬಟ್ ಸ್ಕ್ರೀನಲ್ಲಿ ಏನಿದ್ರು ಟೋಟಲಿ ಆಪೋಸಿಟು. ಮನೇಲಿ ಏನಂತಾರೆ, ಈ ಮಗುವಿನಂಥ ಮನಸ್ಸು, ಆಮೇಲೆ ಸಿಕ್ಕಾಬಟ್ಟೆ ಸೆಂಟಿಮೆಂಟು, ಎಮೋಷನಲ್ಲು, ಭಾಳ ಎಮೋಷನಲ್ ವ್ಯಕ್ತಿ ನಮ್ಮ ತಂದೆ. ನಮ್ಮ ತಂದೆ ಇರೋವರೆಗೂ ಒಂದು ಏಟು ನಮಗೆ ಹೊಡೆದಿದ್ದಿಲ್ಲ, ಒಂದು ಏಟು ಹೊಡೆದಿದ್ದಿಲ್ಲ. ನಮ್ಮ ತಮ್ಮಂದ್ರು ಇಬ್ಬರು ಇದ್ದಾರೆ, ಅವ್ರಿಗೂ ಅಷ್ಟೇ, ಒಂದು ಏಟಿಲ್ಲ, ಬರೀ ಗದರದಷ್ಟೇ. ಏಯ್ ಅಂತ ಹಿಂಗೆ ಕಂಡುಬಿಟ್ರೆ ಸಾಕು, ಹಿಂಗದು ಹೋಗಿ ಹೋಮ್ವರ್ಕ್ ಬರ್ಕೊಳ್ಳೋದು. ಏನೇ ಇದ್ದರೂ ನಮ್ಮ ಅಜ್ಜಿ ಜಾಸ್ತಿ ಬ್ಯಾಲ್ಟ್ ಹತ್ಕೊಂಡೆಲ್ಲ ಹೊಡೆಯೋರು. ನಮ್ಮಪ್ಪ ಹೊಡಿತಿರ್ಲಿಲ್ಲ, ನೀನು ಹೊಡಿದ್ದೀನಿ ಹಿಂಗೆ ಹಾಳಾಗ್ತಾ ಇದ್ದಾರೆ ಡಮ ಡಮ ಅಂತ ಹೊಡೆಯೋರು. ಆಮೇಲೆ ನಮ್ಮ ತಾಯಿ ಬಂದು ಸಮಾಧಾನ ಮಾಡೋದು, ಅದೇ ಏನಕ್ಕೆ ಯಾಕ್ರು ಹಿಂಗೆ ತಲಾಟೆ ಮಾಡ್ತೀರಾ, ನೋಡು ನಿಮ್ಮ ಅಜ್ಜಿ ಹೊಡಿತಾರೆ, ಸುಮ್ಮನೆ ಆರಾಮಾಗಿ ಓದ್ಕೊಳತ್ತಾನೆ ಸರಿಯಾದ ಟೈಮ್ಗೆ ಅನ್ನೋದು. ನಮ್ಮಮ್ಮನೂ ಹೊಡೆದಿಲ್ಲ ಒಂದು ಏಟನ್ನು ಕೂಡ. ನಿಮಗೆ ಅವಾಗ ಅಪ್ಪನ ಸಿನಿಮಾಗಳು ಅದು ಇದೆಲ್ಲ ನೋಡಿದಾಗ ಆಸೆ ಇತ್ತು ನಿಮಗೆ, ನಾನು ಸಿನಿಮಾಕ್ಕೆ ಬರಬೇಕು, ನಾನು ಆ್ಯಕ್ಟಿಂಗ್ ಮಾಡಬೇಕು? ಖಂಡಿತ ಇಲ್ಲ, ನಮ್ಗೆ ಆವಾಗ ಯೋಚನೆ ಇರಲಿಲ್ಲ, ನಾನು ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಇತ್ತು ಒಂದು ಟೈಮು. ಆಮೇಲೆ ಸ್ವಲ್ಪ ಹೋಗ್ತಾ ಹೋಗ್ತಾ ನಾನು ಪೊಲೀಸ್ ಆಫೀಸರು ಇಲ್ಲ ಮಿಲ್ಟ್ರಿ ಆಫೀಸರ್ ಆಗಬೇಕು ಅಂತ ಬಂತು. ಈಗ ಅದೇ ಡೂಪ್ಲಿಕೇಟ್ ಪೊಲೀಸ್ ಆಗಿದ್ದೀನಿ. ಅದೇನೋ
ಇದನ್ನ ಅದು ಏನೋ ಅಂತಾರಲ್ಲ ಅದಕ್ಕೊಂದು ವರ್ಡಿಂಗ್ಸು, ನನಗೆ ಆಸೆ ಇದ್ದಿದ್ದು ಅದು. ಆಗಿದ್ದು ಬಟ್ ಅದನ್ನು ಈ ರೂಪದಲ್ಲಿ ಬಂತಲ್ಲ, ಒಂದು ಸಮಾಧಾನ, ಎಲ್ಲೋ ಒಂದು ಕಾಕಿ ಹಾಕ್ಕೊಂಡಿದ್ದು ಒಂದು ಸಮಾಧಾನ ಥರ ಖುಷಿ ಅದು. ಬಟ್ ನೀವು ಸಿನಿಮಾ ಅಂತ ಆಯ್ಕೆ ಮಾಡಿಕೊಂಡು, ಓಕೆ, ಡೈರೆಕ್ಷನ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಆ್ಯಕ್ಟಿಂಗ್, ಸಿನಿಮಾ ಅಂತ ಅಂದಾಗ ಮನೇಲಿ ಅಪ್ಪ ಇರಲಿಲ್ಲ ಆವಾಗ. ಅಮ್ಮ ಏನಾದರೂ ಹೇಳಿದ್ರಾ ಬೇಡ ಸಿನಿಮಾ ಬೇಕು ಸಿನಿಮಾ ಅಥವಾ ಇಂಥದ್ದು ಇಲ್ಲ, ಹೀಗೆ ಮಾಡು ಆ್ಯಕ್ಚುಲಿ ನಮ್ಮಪ್ಪ ಬಂದು ಅವರು ಅಷ್ಟೇ, ಏಯ್ ನೀನು ಕ್ರಿಕೆಟ್ ಪ್ಲೇಯರ್ ಆಗ್ತೀನೋ ಆಗೋ, ಆಯಿತು ಕಣ, ನಿಂಗೆ ಏನು ಬೇಕೋ ನೀನು ಆಗೋ. ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಯಾಕಂದರೆ ಒಂದೊಂದು ಟೈಮ್ ಇರುತ್ತೆ. ಯಾಕಂದರೆ ನನಗೆ ಆವಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ನಾನು ಅಪ್ಪನಾಗಿ ನನ್ನ ಮಗನಿಗೆ ಹೇಳೋ ವಿಧಾನದಲ್ಲಿ ಇರುತ್ತಲ್ಲ, ಅವಾಗ ಈ ರೀತಿ ಹೇಳ್ತಿದ್ದಿದ್ದ, ಅದಕ್ಕೆ ಅದನ್ನು ಫಾಲೋ ಮಾಡೋದು. ಈಗಲೂ ಅಷ್ಟೇ, ನಾವು ನಮ್ಮ ಮಕ್ಕಳಿಗೆ ಒಂದೇಟು ಹೊಡೆದಿಲ್ಲ. ಆ ರೀತಿ ಆ ಒಂದು ಫಾಲೋ ಮಾಡ್ಕೊಂಡು ಬರ್ತೀನಿ. ನಮ್ಮ ತಂದೆ ಇದನ್ನು ಹೇಳೋ ವಿಧಾನದಲ್ಲಿ ಅರ್ಥ ಮಾಡ್ಕೊಬೇಕು ಮಕ್ಕಳು. ಆ ರೀತಿ ನಮ್ಮ ತಂದೆ ನನಗೆ ಹೇಳ್ತಾಯಿದ್ರು. ಅದನ್ನೇ ಸೇಮ್ ಫಾಲೋ. ದುಡ್ಡಿದ್ದಾಗ ಮಾಡ್ಕೊಳ್ಳೋಣ, ನಿಮ್ಗೇನು ಬೇಕೋ ಅದು. ಇಲ್ಲದಿದ್ದಾಗ ಮಕ್ಕಳ ಹಿಂಗಿದೆ, ಇವತ್ತು ಖಾಲಿ, ಜೇಬ್ ಖಾಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆ ಪಪ್ಪ ಅನ್ನೋರು ಹಿಂಗೆ. ಆ ಥರ ಸೇಮ್ ನಮ್ಮ ಡ್ಯಾಡಿ ಹಿಂಗೆ ಇದು ಮಾಡೋರು ಅದೇ ಥರ. ಎಲ್ಲ ಥರ ಸ್ಟಾರ್ ಹೋಟ್ಲು ಅಂದರೆ ಸ್ಟಾರ್ ಹೋಟ್ಲು, ಇಲ್ಲಾಂದರೆ ರೋಡ್ ಹೋಟ್ಲು, ಎಲ್ಲದಕ್ಕೂ ಸಹಿ ನಾವು ಕ್ರಿಕೆಟ್ ಆ ಥರ ಕನ್ಸಿಟ್ಕೊಂಡು. ಮತ್ತೆ ಸಿನಿಮಾ ಏನಕ್ಕೆ ಚೂಸ್ ಆಯಿತು? ಸಿನಿಮಾ ಚೂಸ್ ಆಗಿದ್ದು ನಮ್ಮ ಇದು ಎಕ್ಸ್ಪೈರ್ ಆದಮೇಲೆ 10th ನಮ್ಮ ಫಾದರ್ ಎಕ್ಸ್ಪೈರ್ ಆಯಿತು. 10th ಮುಗಿಸ್ಕೊಂಡು ಫಸ್ಟ್ PUC ಮಾಡಿದೆ. ಅದಾದಮೇಲೆ ಮತ್ತೆ ನಾನು ಓದೋಕ್ಕೆ ಅಂತ ಹೋದರೆ ಇಲ್ಲಿ ನಮ್ಮ ತಮ್ಮದಿರಿಬ್ಬರು ಕಷ್ಟ ಆಗುತ್ತೆ, ನನ್ನೊಬ್ಬಂದು ಇದು ಮಾಡಿದ್ರೆ. ಆಮೇಲೆ ಲೈಫನ್ನು ನೋಡಬೇಕು, ಜವಾಬ್ದಾರಿ ಅನ್ನೋದಿರುತ್ತೆ. ಹಿರಿ ಮಗ ಬೇರೆ, ಯಾವತ್ತೂ ಅದೊಂದಲ್ಲ, ಹಿರಿ ಮಗನ ಮೇಲೆ ಭಾಳ ಜಾಸ್ತಿ ಬೀಳುತ್ತೆ. ದೊಡ್ಡವ್ರು ಏನು ಮಾಡೋಕ್ಕಲ್ಲ. ಅಲ್ಲಿ ಅಂದರೆ ಫಸ್ಟ್ PUC ಕಂಪ್ಲೀಟ್ ಮಾಡಿದೆ. ಇವತ್ತು ಎಕ್ಸಾಮ್ ಬರೆದೆ, ನಾಳೆ ರೆಸ್ಟ್ ತೊಗೊಂಡೆ, ನೆಕ್ಸ್ಟ್ ಡೇ ಹೋಗಿ ನಮ್ಮ ಚಿಕ್ಕಪ್ಪ ಹತ್ರ ಸೇರ್ಕೊಂಡ್ಬಿಟ್ಟೆ, ಸುರೇಶ್ ಅರಸು. ಇಲ್ಲ ನಾನು ಎಡಿಟಿಂಗ್ ಮಾಡ್ತೀನಿ, ಬರ್ತೀನಿ, ಕಲಿತೀನಿ ಅಂದ್ಬಿಟ್ಟು. ನಮ್ಮಮ್ಮ ಏನೋ ಗೊತ್ತಾಗುತ್ತೆ ನಿನಗೆ, ಸಿನಿಮಾ ಕಣೋ ಬೇಡ ಕಣೋ. ಎಲ್ಲಮ್ಮ ನಾನು ಮಾಡ್ತೀನಿ, ನಾನು ಸಾಕ್ತೀನಿ, ನಂಗೆ ಏನೋ ಇದು, ನಾನು ಸಾಕ್ತೀನಿ, ನಾನು ನೋಡ್ಕೊತೀನಿ, ಆ ಥರ. ಸರಿ ಯಾಕೆ ನಾನು ಆ್ಯಕ್ಟಿಂಗ್ ಹೋಗ್ತೀನಿ, ಯಾವ ಚಾನ್ಸ್ ಕೊಡ್ತೀನಿ ನನಗೆ ಅಪ್ಪ ಅಷ್ಟೆಲ್ಲ ಮಾಡಿ. ಆ ವಯಸ್ಸಲ್ಲಿ ಏನು ಆ್ಯಕ್ಟಿಂಗು ಏನು ಗೊತ್ತಿತ್ತು? ಫಸ್ಟ್ PUC ಮುಗಿಸಿದ್ವಿ. ಫಸ್ಟ್ PUCಗೆ ಯಾರು ಏನು ಕೊಡ್ತಾರೆ ಚಾನ್ಸು? ಅದು ಅಲ್ಲ, ಆವಾಗ ಇನ್ನೂ ಪೀಚ್ ಥರ ಇರ್ತಿದ್ವಿ. ಇನ್ನು ಹೀರೋನ ಕೊಡೋಕ್ಕಾಗುತ್ತೆ ಆ ಟೈಮಲ್ಲಿ. ಎಡಿಟಿಂಗ್ ಅಂತ ಅಂದಾಗ ಟೆಕ್ನಿಕಲಿ ಯಾಕೆ ನನಗೆ ಅದು ಟೆಕ್ನಿಕಲಿ ಆಸೆ ಬಂದಿದ್ದು ಅಂದರೆ, ನಮ್ಮ ಡ್ಯಾಡಿ ಅವರು ಪುಟ್ಟಣ್ಣ ಅವ್ರ ಹತ್ರ ಅಸಿಸ್ಟೆಂಟ್ ಆಗಿದ್ದಿದ್ದು. ಅಲ್ಲಿಂದ ಮಾಡ್ಕೊಂಬಂದ್ರು. ಆಮೇಲೆ ನಮ್ಮ ಚಿಕ್ಕಪ್ಪ ಎಡಿಟರು. ಆಮೇಲೆ ನಮ್ಮ ದೊಡ್ಡಪ್ಪನ ಮಗ ನಮ್ಮ ಚಿಕ್ಕಪ್ಪನ ಹತ್ರನೇ ಅಸಿಸ್ಟೆಂಟ್ ಆಗಿದ್ರು, ಬಸವರಾಜ ಅರಸ್ ಅಂತ ಅವರು ಎಲ್ಲ. ಆಮೇಲೆ ನಮ್ಮ ತಂದೆ ಡೈರೆಕ್ಟ್ರೂ ಕೂಡ. ಎಲ್ಲ ಟೆಕ್ನಿಷಿಯನ್ ಫ್ಯಾಮಿಲಿ. ನಮ್ಮ ತಂದೆ ಆರ್ಟಿಸ್ಟ್ ಕಮ್ ಟೆಕ್ನಿಷಿಯನು. ಎಲ್ಲ ಟೆಕ್ನಿಕಲ್ ಇರೋರೇ ಇದ್ದಾಗ ಏನಾಗುತ್ತೆ ನಿಮಗೆ, ಅದೇ ಒಂದು ಗುಂಗಲ್ಲಿರುತ್ತೆ. ಆಪ್ಷನ್ಸ್ ಬೇರೆ. ಹಾಗಾಗಿ ಹಾಂ. ಆಮೇಲೆ ಇನ್ನೊಂದೇನೆಂದರೆ, ಅಲ್ಲಿ ನನಗೆ ನಮ್ಮ ತಂದೆ ಜೊತೆ ಶೂಟಿಂಗು ಹೋಗ್ತಿದ್ದೆ ಫ್ರೀ ಟೈಮಲ್ಲಿ. ಆಮೇಲೆ ನಮ್ಮ ತಂದೆ ಡಿರೆಕ್ಟ್ ಮಾಡುವಾಗ ಸಂಗ್ಯಾಬಾಳ್ಯ ಆಗಲಿ, ಚಕ್ರ ಅಂತ ಸಿನಿಮಾ ಆಗಲಿ, ಅಲ್ಲಿ ಡೈರೆಕ್ಟ್ ಮಾಡೋಕ್ಕೆ ಅಲ್ಲಿ ಹೋದಾಗ ಅಲ್ಲಿ ನೋಡ್ತಿದ್ದೆ ಕ್ಯಾಮ್ರಾಮೆನ್ ಅವರು ಪ್ರಿಫರೆನ್ಸ್ ಏನಿತ್ತು, ಅವರ ಏನಂತಾರೆ ಅದು ಜಡ್ಜ್ಮೆಂಟು. ಅವಾಗ ಮಾನಿಟ್ರ್ ಇಲ್ಲ, ಕ್ಯಾಮ್ರಾಮೆನ್ ಓಕೆ ಅಂದ್ರೇ ಡೈರೆಕ್ಟ್ರು ಹೌದಾ ಓಕೆನಾ, ಯಾಕಂದರೆ ಅಷ್ಟು ಜಡ್ಜ್ಮೆಂಟ್ ಇರೋರು. ಇವರೆಲ್ಲ ಇಷ್ಟು ಪ್ರಮುಖರು, ಹಂಗಿದ್ರೆ ನಮ್ಮ ಚಿಕ್ಕಪ್ಪನೂ ಪ್ರಮುಖರು, ಎಡಿಟ್ರು, ಇಷ್ಟು ವ್ಯಾಲ್ಯೂಯಬಲ್ ಪರ್ಸನ್ಸ್ ಇವರೆಲ್ಲ, ಒಂದು ಟೆಕ್ನಿಷಿಯನ್ಸು. ಆ ಒಂದು ಬಂದಾಗ ಓಕೆ ವ್ಯಾಲ್ಯೂಯಬಲ್ ಪರ್ಸನ್ ಆಗೋಣ, ಅದೊಂದು ಇರಲಿ, ನೋಡೋಣ, ಗೊತ್ತಿಲ್ಲ ನೋಡೋಣ ಕಲಿಯೋಣ ಅಂತ ಹೋಗಿ ಜಾಯ್ನ್ ಆಗಿದ್ದು. ಒಂದು 5 years ಇದ್ದೆ ಅವ್ರ ಹತ್ರ ಅಸಿಸ್ಟೆಂಟಾಗಿ. 2 ವರ್ಷ ಬೆಂಗಳೂರಲ್ಲಿ ಇದ್ಕೊಂಡು ನಾಗಮಂಡಲ ಸಿನಿಮಾ ಮುಖಾಂತರ ಅಲ್ಲಿ ಒಂದು ಡಬ್ ಟ್ರ್ಯಾಕ್ ಅಂತ ಸಿಂಕ್ ಮಾಡ್ತಿದ್ವಿ ಆವಾಗ. ಅದು ಮ್ಯಾನ್ಯಲು, ಈಗಿರೋರು ಯಾರಿಗೂ ಗೊತ್ತಿಲ್ಲ ಮ್ಯಾನ್ಯಲು. ಅದು ಪ್ರಿಂಟ್ ಇರೋದು ಪಾಸಿಟಿವ್ ಅಂತ, ಆಮೇಲೆ ಮ್ಯಾಗ್ನೆಟಿಕ್ ಟೇಪ್ ಇರೋದು. ಅದರಲ್ಲಿ ಸಿಂಕ್ ಮಾಡಿ ಒಂಚೂರು ಇದನ್ನು ಸಿಂಕ್ ಮಾಡಬೇಕು ಪರ್ಟಿಕ್ಯುಲರಾಗಿ. ಯಾಕಂದರೆ ಪರ್ಫೆಕ್ಷನ್ ನೋಡ್ತಾಯಿದ್ರು ನಮ್ಮ ಚಿಕ್ಕಪ್ಪ. ಸಿಂಕ್ ಅಂದರೆ ಹಿಂಗೆ ಒಂದೊಂದು ಸರಿ ಹಿಂಗೆ ಮಾಡ್ತಾಯಿದ್ರೆ ಬಂದು ಪೈಡ್ ಅಂತ ಹೊಡೆಯೋರು.
ಐ ನೋಡಲ್ಲ 2 ಫ್ರೇಮ್ ಹಿಂದೆ ಮಾಡು, ಕರೆಕ್ಟ್ ಇದೆ ಅದು. ಹ್ಞೂ ಕರೆಕ್ಟ್ ಇದೆ ಅಪ್ಪಾಜಿ ಅಂತ. ಅಪ್ಪಾಜಿ ಎಲ್ಲಿ ಕರೆಕ್ಟ್ ಇದೆ, ಬಾ 2 ಫ್ರೇಮ್ ಮುಂದೆ ಬಾ ಅನ್ನೋದು. ನೋಡು, ಓ ಹಿಂಗೆ ಪರ್ಫೆಕ್ಷನ್ನು, ಅದು ಒಂದು ಪರ್ಫೆಕ್ಟ್ ಕಲಿತು ಆವಾಗೇನ ಅದರಲ್ಲಿ ಪರಿಪಕ್ವ ಆದೆ. ಆ ಸಿನಿಮಾ ಆದಮೇಲಿಂದ ನನಗೆ ಇದಕ್ಕೆ ಚೆನ್ನೈಗೆ ಕರ್ಕೊಂಡೋದ್ರು. ಅಲ್ಲಿ ತಮಿಳ್ ಸಿನಿಮಾ ಮಾಡ್ತಿದ್ರು, ಮಿನ್ಸಾರಕನು ಅಂತ ಸಿನಿಮಾ, ಸಪನೆ ಸಿನಿಮಾ. ಅಲ್ಲಿ ಹೋದೆ. ಭಾಷೆ ಗೊತ್ತಿಲ್ಲ, ಏನೂ ಇಲ್ಲ, ಬರೀ ಲಿಪ್ ನೋಡೋದು, ಸಿಂಕ್ ಮಾಡೋದು. ಅದು ಫಸ್ಟೇ ಸಾಂಗ್ ಸಿಂಕ್ ಕೊಟ್ಬಿಟ್ರು. ಅಲ್ಲಿ ನನಗೆ ಗೊತ್ತಿಲ್ಲ, ನಾನು ನಮ್ಗೆ ಬರೋ ಸ್ವಲ್ಪ ಇಂಗ್ಲೀಷಲ್ಲಿ, ಯಾ ದಿಸ್ ಇಸ್ ಕರೆಕ್ಟ್, ನೋ ದಿಸ್ ಇಸ್ ನೋ, ಯಾ ವಿಚ್ ಶಾಟ್ ಇಸ್ ದಿಸ್, ಯಾ ಟೆಲ್ ದಿ ಕ್ಲಾಪ್ ನಂಬರ್ ವಿಚ್ ಒನ್, ಯಾ ಓಕೆ ಅನ್ನೋದು. ಅವರು ಅಸಿಸ್ಟೆಂಟ್ ಡೈರೆಕ್ಟ್ರು, ಅವರು ಅಷ್ಟುದು ಅವ್ರ ಭಾಷಾಭಿಮಾನ ಖುಷಿಯಾಗುತ್ತೆ. ಯಾಕೆಂದರೆ, ಸರ್ ಟ್ರೈ ಟು ಸ್ಪೀಕ್ ಇನ್ ತಮಿಳ್, ವಿ ವಿಲ್ ಟೀಚ್ ಯು ಅಂದು. ಬಿಗಿನಿಂಗ್ ಟೈಮಲ್ಲೇ ಆ ಥರ. ನಾವು ನಮ್ಮ ಕರ್ನಾಟಕದವರು ನಾವು ವಿಶಾಲ ಹೃದಯ, ಯಾವ ಭಾಷೆಯಲ್ಲಿ ಕೇಳಿದ್ರು ಆ ಭಾಷೆಯಲ್ಲಿ ಉತ್ತರ ಕೊಡ್ತೀವಿ. ಹಂಗೆ ಅಲ್ಲಿ ಹಂಗಿಲ್ಲ, ನಮ್ಮದು ಕಲೀರಿ ಅಂತ ಇದ್ರು. ಹಾಗಾಗಿ ಅಲ್ಲಿ ಕಲಿತಾದ್ಮೇಲೆ ಒಂದು ಫ್ಲೂಯೆನ್ಸಿ ಬಂತು ತಮಿಳು. ಆ ರೀತಿ ನನಗೆ ಟೆಕ್ನಿಕಲಿ ಕಲಿಬೇಕು ಅಂತ ಬಂದಾಗ, ಆಮೇಲೆ ನೋಡ್ತಾ ಸಿನಿಮಾಸು ನಮ್ಮ ಚಿಕ್ಕಪ್ಪ ಎಡಿಟ್ ಮಾಡುವಾಗ ದೊಡ್ಡ ಡೈರೆಕ್ಟರ್ಸ್ ಬರೋರು, ವಾವ್ ಇದು. ಆಮೇಲೆ ಹೇಳೋರು ಕೆಲವು ಡೈರೆಕ್ಟರ್, ಸರ್ ಇದು ಇಟ್ಕೊಂಡು, ಸರ್ ಇದನ್ನು ಯಾರು ನೋಡಲ್ಲ, ಸುಮ್ಮನಿರಿ, ಕಿತ್ತು ಬಿಸಾಕ್ತೇನೆ, ಇದು ಹಿಂಗೆ ಈ ರೀತಿ. ಓ ಇಷ್ಟು ಪವರ್ ಇದೆಯಾ ಒಬ್ಬ ಎಡಿಟ್ರಿಗೆ ಅಂದರೆ, ಸುಮ್ಮನೆ ಕತ್ತರಿಸಿ ಬಿಸಾಕೋದಲ್ಲ, ವ್ಯಾಲ್ಯೂಬಲ್ ಆಗಿ ಕರೆಕ್ಟಾಗಿ ಜಡ್ಜ್ಮೆಂಟ್ ಇರಬೇಕು. ಇದು ಯಾಕಂದರೆ ಅವರ ಕಲ್ಪನೆಯಲ್ಲಿ ಎಲ್ಲ ತೊಗೊಂಬಂದಿರ್ತಾರೆ, ಅದನ್ನು ಯಾವ್ದು ಬೇಕು ಬೇಡ ಇರೋದು. ಆ ರೀತಿ ವಾವ್ ಚೆನ್ನಾಗಿದೆ ಅಂದ್ಕೊಂಡು ಹಂಗೆ. ಆಮೇಲೆ ಸ್ಪೀಡ್ ಪ್ಲಸ್ ಕರ್ನಾಟಕ.